ನಾವು ಚೇಂಜ್ ಆಗ್ಬೇಕಂತ ಇರುತ್ತೆ, ಬಟ್ ಯಾರಿಗೂ ಅದು. ನಮಸ್ಕಾರ. ಇವತ್ತು ಒಬ್ಬರು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆ್ಯಕ್ಚುಲಿ 3:45 ಆಗಿದೆ ಇವಾಗ. 1 ಅವರಲ್ಲಿ ರೀಚ್ ಆಗಬೇಕು. ನೋಡೋಣ, ಮೀಟ್ ಆಗೋಣ ಬನ್ನಿ. ಅಭಿ ಬೇರೆ ಇವಾಗ ಬರ್ತಾ ಇದ್ದೇನೆ, ತುಂಬ ಲೇಟ್ ಆಯಿತು. ಟೈಮ್ ಕ್ಯಾಚ್ ಮಾಡೋಣ. ಲೆಟ್ಸ್ ಗೋ. ಲೇಟ್ ಮಾಡ್ದೆ ಅಭಿ. ಸ್ನಾನ ಮಾಡೋಷ್ಟು ಹೌದಾ, ಪರವಾಗಿಲ್ಲ. ಪಿಕಪ್ ಮಾಡೋಣ. ಟೈಮ್ ತಗೋ, ಹೋಗೋಣ.
ಬಂದ್ಬಿಟ್ವಿ. ಅಂತೂ ಇಂತೂ ಕೋರಮಂಗಲ ಮಾಲ್ ಬಂದ್ವಿ. ಎಂಟ್ರಿ ಮಾಲ್ ಇದೆ ತಾನೆ? ನೋಡೋಣ. ಸುಶಿ ಇಲ್ಲಿ ಕಾಣಿಸ್ತಾ ಇಲ್ಲ. ಎಷ್ಟು ಕರೆಕ್ಟಾಗಿ 5:04ಕ್ಕೆ ಬಂದಿದ್ದೀವಿ. 5:04ಕ್ಕೆ. ಕೇಳುವ ನಿಮ್ಗೆಲ್ಲರೂ ಒಬ್ಬರು ಕೇಳೋಣ ಅಂತ ಹೇಳ್ತಾರೆ. ಅದು ನಾವು ಅಂತ ಹೇಳಿ ಬೈಕ್ ಹಿಂಗ್ ಓಡಿಸುತ್ತೀನಿ ನೋಡಿಲ್ಲ ನಾನು ಬೈಕ್ ಆಮೇಲೆ ನೀವು ಅಪ್ಲೋಡ್ ಮಾಡಿದ್ದೀರಾ ಮತ್ತೆ ಎಲ್ಲ ರಿಪ್ಲೈ ಮಾಡ್ತಾ ಇದ್ದಾರೆ. ಸಾರಿ ಅಕ್ಕ ಕೆಲಸ ಇದೆ ಬೇರೆ ಬರೋಕ್ಕಾಗ ಇದನ್ನ ಅಪ್ಲೋಡ್ ಮಾಡಿ, ಈ ಡೈಲಾಗ್ ಅಪ್ಲೋಡ್ ಮಾಡಿ, ಕೆಲಸ ಬಿಟ್ಟು ಬರ್ತಾ ಇದ್ದೀನಿ. ಈ ಡೈಲಾಗ್ ಅಪ್ಲೋಡ್ ಮಾಡಿ ಅವ್ರು ಹಿಂಗೆ ಹೇಳಿದ್ರು ಅಂತ. ಕೆಲಸ ಪರ್ಮನೆಂಟ್ ಆಗಿ ಬಿಟ್ಬಿಟ್ಟು ಬರ್ತಾ ಇದ್ದೀನಿ. ಇದೆ ಎಲ್ಲಿ ID ಕಾರ್ಡ್ ಇದ್ರೆ ಮಾತ್ರ ಒಳಗಡೆ ಬಿಡ್ತಾರೆ ಅನ್ಕೊಂತೀನಿ. ಐಡಿ ಕಾರ್ಡ್ ಮಾತ್ರ ಇದ್ರೆ ಏನೋ ಆಗ್ತಿಲ್ಲ. ಕೇಳಿದ್ರು ಏನ್ ಮಾಡೋದಂತೆ ನಾನು ಆಮೇಲೆ ಒಳಗಡೆ ಬಂದೆ. ಏನೋ ಒಂದು ಕಾರ್ಡ್ ಕೊಟ್ರು, ಆಮೇಲೆ ಅದನ್ನ ಕಳ್ಕೊಬೇಡಿ ಅಂದ್ರು. ಅದನ್ನ ಭದ್ರಾಗಿದ್ರು ಇಲ್ಲಿ ಆ ಕಡೆ ಕಳ್ಕೊಂಡ್ರು ಕೂಡ ಏನ್ ಮಾಡಲ್ಲ, ಗಾಡಿ ಬಿಡ್ತಾರೆ. ಆಮೇಲೆ 200 ರೂಪಾಯಿ ಒಂದಿವ್ಸ ಫೈನ್ ಹಾಕ್ತಾರೆ. ನೀವು ಅದೇನೋ ಒಂದ್ ಸ್ವಲ್ಪ ಮೆನ್ಷನ್ ಇದು ಮಾಡಿ ಅದೊಂದು ಸ್ಟ್ರೈಕ್ ಮಾಡಿ ಅಂತ ಅನ್ಸ್ಬಿಡ್ತಾರೆ ಪಾರ್ಕಿಂಗ್. ಎಕ್ಸಸ್ ಮಾಲ್ ಮತ್ತೆ ಗರುಡ ಮಾಲ್ ಇಬ್ರು ಸಮೇತ ಇರ್ತವ್ರೆ. ಹೌದು, ಗರುಡ ಮಾಲ್ ಮತ್ತೆ ಎರಡು ಸಕ್ಕತ್ತ ದುಡ್ಡು ತಿಂತಾವ್ರೆ. ಭಯ ಅಂದ್ರೆ ನಾವು ಅವಾಗ ಆ ಟೈಮಲ್ಲಿ ಸಾಯ್ಬೇಕಾದ್ರೆ ಭಯದಿಂದ ಸೊ ಆ ಭಯ ಹಂಗೆ ಉಳ್ಕೊಂಡಿರುತ್ತೆ. ನಾವ್ ಅದಕ್ಕಿಂತ ನಮ್ಮಲ್ಲಿ ಆತರ ಅದಕ್ಕಷ್ಟೇ ಮತ್ತೆ ಪಾಪಕ್ಕೆ ನಾನ್ ವೆಜ್ ಇಂದ ವೆಜ್ ಸುಸ್ತಾಗ್ತದೆ. ಯಾಕಂದ್ರೆ ಇಲ್ಲಿ ಬಿಡ್ತೀನಿ ಅಂತ ಹೇಳ್ತಾ ಇರೋದು ನಾನು ಅದು ಗೊತ್ತಾಗುತ್ತೆ. ಯಾರೋ ಪೆಟ್ ಲವರ್ಸ್ ನಮ್ಮ ಮನೆ ಬಂದವರು ಡೈಲಿ ಅದು ನೋಡ್ತಾ ಇರ್ತೀವಿ. ಅದೇ ಕೂಲಿ ಆಗಿದ್ದೀವಿ, ಚಿಕನ್ ಆಗಿರ್ಬೋದು. ಎಷ್ಟು ದಿವಸ ಹೇಳ್ತೀವಿ ಹಳ್ಳಿಯಲ್ಲಿ ನೋಡಿದ್ವಿ. ಅವ್ರಿಗೆ ಸಾಕು ಅದು ಏಜ್ ಬಂದಾಗ ಅದು ಅನಿಮಲ್ಸ್ ಅನ್ನೋದು ನಮ್ಗೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ನೋಡ್ತಾನೆ ಇರ್ತೀವಿ. ಅವ್ರು ನಮ್ಗೆ ಲವ್ ಮಾಡೋದು ಯಾವಾಗ ಸ್ಟಾರ್ಟ್ ಆಗುತ್ತೋ ನಾವು ಕಲಿಲೇಬೇಕು. ನಾನು ಇನ್ನೂ ಹೋಗ್ತಾ ಇದ್ದೇವೆ. ಒಂದು ಟೈಮ್ ಏನಾಗಿದೆ, ಒಂದೊಂದು ಟೈಮ್ ನಮ್ಮಪ್ಪ ನೀಟ್ ಅನ್ನೋದು ಮನೆಗೆ ತಂದು ನೀಟಿನ ಬದುಕಿರೋದು ಇರಲಿಲ್ಲ. ಸೊ ಇಷ್ಟು ಸ್ಯಾಡಿಸ್ಟ್ ಆಗೋದು ಇದನ್ನ ತಿಂದ್ರೇನೆ ಬದುಕೋಕ್ಕಾಗೋದು. ತಿಂದ್ರೇನೆ ಬದುಕಬೇಕಲ್ಲ, ತಿಂದ್ರೆ ಬದುಕೋಕ್ಕಾಗೋದು.
ಇವತ್ತಿಲ್ವಾ? ಇವತ್ತಿಲ್ಲ RCB ಇಲ್ಲ ಇವತ್ತು. ಇವತ್ತಿಲ್ಲ. ಬನ್ನಿ ಬನ್ನಿ. ಪೋಸ್ಟ್ ಮಾಡೋದ್ರಲ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಪೋಸ್ಟ್ ಮಾಡೋದು. ಮತ್ತೆ ಅಲ್ಲಿ ಮಾಡಿದ್ರೆ ನಮ್ಗೆ ಪ್ರೈವೇಸಿ ಬರುತ್ತೆ. ಯೂಟ್ಯೂಬ್ ತರಾನೇ ಇದು ವಿಮಿಯೋ ವಿಭಿನ್ನ. ವಿಮಿಯೋ ಗಿಂಬಲ್ ವಿಮಿಯೋ ವಿಮಿಯೋ ಅಲ್ಲ ವಿಮಿಯೋ ಓನ್ಲಿ ಫಾರ್ ಡೈರೆಕ್ಟರ್ಸ್. ಓ ಡೈರೆಕ್ಟ್. 5GB ವರೆಗೂ ನಾವು ಹಾಕ್ಬೋದು ವಿಡಿಯೋಸ್. ಅದ್ಮೇಲೆ ಹಾಕ್ಬೇಕಂದ್ರೆ ನಾವು ಲೈಸೆನ್ಸ್ ತಗೋದು. ಓನ್ಲಿ ಫಾರ್ ಡೈರೆಕ್ಟರ್ಸ್. ನಾವು ಬನ್ನಿ ನಿತೀಶ್ ನಿತೇಶ್ ರೆಡ್ಡಿ ವಿಡಿಯೋ ಮಾಡ್ಕೋತೀನಿ ನಂಬೋದು ಮಾಡ್ಕೊಳ್ಳಿ. ನಿತೇಶ್ ರೆಡ್ಡಿ ನೋಡಿಸ್ತೀನಿ. ನಮ್ಮ ಮಾತ್ರ ಸಿಗೋದು ವಿರಾಟ್ ಕೊಹ್ಲಿ ತೋರಿಸ್ಬಿಡಿ ಎಲ್ಲ ಸೈಡ್ ನಿತೇಶ್ ರೆಡ್ಡಿ ಶೂಟ್ ಅಂಡ್ ಎಡಿಟ್ ಮಾಡಿ. ನೀವು ರೇಟ್ ಮಾಡಿ. ಮತ್ತೆ ರೀಸೆಂಟಾಗಿ ಒಂದು ಕಮರ್ಷಿಯಲ್ ಮಾಡಿದ್ವಿ. ಇದು ಫಾರ್ ಇದು ಯೂಸ್ ಮಾಡೋ ಸಾಫ್ಟ್ವೇರ್ಸ್ ನೋಡಿ. ನಾನಿದು ಪೇಯ್ಡು. ವಿಂಡೋಸ್ ಇದ್ರೆ ಇದೆಲ್ಲ ಫ್ರೀ. ಓಕೆ ಓಕೆ. ಕ್ರ್ಯಾಕ್ ನಾನು ಕೊಡ್ತೀನಿ, ಈಸಿಯಾಗಿ ನೀವು ಇನ್ಸ್ಟಾಲ್ ಮಾಡ್ಬೋದು. ಮ್ಯಾಕ್ ಬುಕ್ ಆದರೆ ಪೇಯ್ಡ್. ಕ್ರ್ಯಾಕ್ ಯೂಸ್ ಮಾಡ್ಬೋದು, ಆಫ್ಲೈನಲ್ಲಿ ಇರಬೇಕು. ನೀವು ಆಫ್ಲೈನ್ ಇದ್ದು ಮಾತ್ರ ಯೂಸ್ ಆಗುತ್ತೆ. ಅಕಸ್ಮಾತ್ ನೀವು ಏನನ್ನ ಆನ್ಲೈನ್ ಬಂದರೆ ಅಲ್ಲ ಒಂದು ನೋಟಿಫಿಕೇಶನ್ ಬರುತ್ತೆ, ಆಟೋಮೆಟಿಕ್ ಕ್ಲೋಸ್ ಆಗಿಬಿಡುತ್ತೆ. ಓಕೆನಾ? ಇವಾಗ ನೀವ್ ಯೂಸ್ ಮಾಡ್ತಾರೆ ಪೇಡ್ ಪೇಯ್ಡ್. ಏನೋ ನೀವು ಯಾವಾಗಲೂ ಆನ್ಲೈನ್ ಇರ್ಬೇಕಾ? ನಾನು ಆನ್ಲೈನ್ ಮಾಡ್ತೀನಿ ಸರ್. ಸೊ ನಾನು ಯೂಸ್ ಮಾಡೋ ವೆಬ್ಸೈಟ್ಸ್ ಇವೆಲ್ಲ ಇದು ಆಫೀಸ್ ವರ್ಕ್, ಇದು AI ಟೂಲ್ಸ್, ಇದು ನಾನು ಸೊ ಆಫೀಸ್ಗೆ ಹೋದ್ರೆ ನಿಮಗೆ ಇದೆಲ್ಲ AI ಟೂಲ್ಸು. ಇದು ನನ್ನ ಪೇಜು, ನನ್ನ ವಿಮಿಯೋ ಅನ್ನೋದಿದೆ. ಇದು ಯೂಟ್ಯೂಬ್ ಥರ ಓನ್ಲಿ ಫಾರ್ ಡೈರೆಕ್ಟರ್ಸ್. ಇದು ನನ್ನ ಪ್ರೊಡಕ್ಷನ್ ಆಫ್ ಇದು ರೀಸೆಂಟಾಗಿ ಇವೆಲ್ಲ ರೀಸೆಂಟಾಗಿ ಶೂಟ್ ಎಲ್ಲ ನೀವೇ ಮಾಡಿರೋದು? ವಿಡಿಯೋ ಸಾಂಗು ಎಲ್ಲ ಜಾರ H&M ಇದೆಯಲ್ಲ ಲೈಫ್ ಸ್ಟೈಲ್. ಇದು ನೋಡಿ ಲೈಫ್ ಸ್ಟೈಲ್. ಎಲ್ಲ ನೀವೇ ಮಾಡ್ತೀನಿ ನಾವು. ಇದು ಶಾಂಪು, ಇದು ಲೈಫ್ ಸ್ಟೈಲ್. ಇದು ರೀಸೆಂಟಾಗಿ ಏನಾಗಿ ಫಸ್ಟು ವಿಡಿಯೋಸ್ ನಾವು ಮಾಡೋ ವಿಡಿಯೋಸ್ ಹೆಂಗಂದ್ರೆ ಫಸ್ಟ್ 5 ಸೆಕೆಂಡ್ 3 ಸೆಕೆಂಡ್ ಅಟ್ರಾಕ್ಟ್ ಮಾಡ್ಕೋಬೇಕು. ಹೌದು Users. ಹೌದು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸೌಂಡ್ ಡಿಸೈನಿಂಗು, ಮ್ಯೂಸಿಕ್ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಮ್ಯೂಸಿಕ್ ಇರಲ್ಲ, ಒಂದು ಸೌಂಡ್ ಇರಲ್ಲ. ಒಂದು ಮ್ಯೂಸಿಕ್ ಅಂತೂ ಹಾಕಲ್ಲ, ಒಂದು 5 ಟ್ರ್ಯಾಕ್ಸ್ ಇರುತ್ತೆ. ಅದ್ರ ಕೆಳಗೆ ಸೌಂಡ್ ಡಿಸೈನ್ ಸ್ಟಾರ್ಟಿಂಗ್ ಏನೋ ಒಂದು ಅಟ್ರಾಕ್ಟ್ ಆಗುತ್ತೆ, ಏನೋ ಇದೆಯಲ್ಲ ಅನ್ನೋದು. ಆಮೇಲೆ ಸ್ಲೋವಾಗಿ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಓ ಸೂಪರ್. ಆಮೇಲೆ ಓಕೆ ಬೇರೆ ಡಿಸೈನ್ ಇದು ಈಗ ಸ್ಲೋ ಆಗೋ ಹಂಗೆ ಸ್ಪೀಡ್ ಹೋಗಿ ಹಿಂಗೆ ಡೌನ್ ಆಗೋದು. ಡೌನ್ ಕರೆಕ್ಟ್. ಇದೆಲ್ಲ ಸೌಂಡ್ ಕರೆಕ್ಟ್ಗೆ. ಸೆಂಟರ್ಸ್ ಆಫ್ ಎಫೆಕ್ಟ್ಸ್. ಓ ಮೇನ್ ಬಂದು ಕ್ಲಾತ್. ಕ್ಲಾಸ್. ಕ್ಲಾತ್ ಇಸ್ ವೆರಿ ಬ್ರ್ಯಾಂಡ್ ಅಲ್ಲ, ಹೌದು ಹೌದು. ಸೊ ಇದು ಬ್ರ್ಯಾಂಡ್ ಮೇನ್ ಆಗಿ ನೋಡಿಸ್ಬೇಕು. ನೀವೆಷ್ಟೇ ಮಾಡಿ ಎಂಡ್ ಆಫ್ ದ ಡೇ ಒಂದು ಸ್ಟೋರಿ ಇರಬೇಕು. ಹೌದು ಹೌದು. ಅರ್ಥ ಆಯ್ತಲ್ಲ? ಹೌದು ಹೌದು. ನೋಡಿ ಸ್ಟಾರ್ಟಿಂಗ್ ಏನಾಯ್ತು, ಅವ್ಳು ಕುತ್ಕೊಂಡು ಬ್ರೀತ್ ತಗೊಂತ ಅವಳು ಇಮ್ಯಾಜಿನ್ ಮಾಡ್ಕೊಂತಾವಳು ಹೌದು. ಇವತ್ತು ಏನಾಯ್ತು ಅಂತ. ಓಕೆನಾ? ಎಂಡಿಂಗ್ ಅಲ್ಲಿ ಬ್ರೇಕ್ ಡೌನ್. ಓ ಸೂಪರ್. ಇದು ಯಾರು ಗಮನಿಸಲ್ಲ, ಹೌದು ಹೌದು. ಸ್ಕಿಪ್ ಮಾಡ್ಕೊಂಡು ಹೋಗ್ತೀರಾ. ಕರೆಕ್ಟ್. ಇದನ್ನ ಮಾಡೋದು ನಾವು 2 months ಟೈಮ್ ಬೇಕು.
ಅಷ್ಟು ಒಂದಾದ್ಮೇಲೆ ನೀನು ಕಳಿಸ್ತೀನಿ ಕ್ಲೈಂಟ್ಗೆ ಸ್ವಲ್ಪ ಹಿಂದೆ ಅವಳು ಸ್ವಲ್ಪ ತಿರ್ಗೋದು ಇನ್ನೂ ಸ್ವಲ್ಪ ಇಡು ಅಷ್ಟೇ, ಅದೇ ಟೈಮ್ ತೊಗೊಳೋದು. ಓಕೆನಾ? ವಿರಾಟ್ ಕೊಹ್ಲಿ ನೋಡಿಸ್ತೀನಿ ಎಷ್ಟು ಡ್ರಾಫ್ಟ್ ಆಗುತ್ತೆ ಗೊತ್ತಾ? ರಾಂಗ್ ರಾಂಗ್ ಅನ್ಕೊಂಡು ರಾಂಗ್ ಬ್ರ್ಯಾಂಡ್. ಅಂದ್ರೆ ಒಂದು ರನ್. ಇದೆಲ್ಲ ಪಬ್ಲಿಕ್ ಮಾಡೋಕ್ಕಾಗಲ್ಲ, ಸೊ ಅದಕ್ಕೆ ಪ್ರೈವೇಟ್. ಯೂಟ್ಯೂಬ್ ಅಲ್ಲೇ ಪ್ರೈವೇಟ್. ಓ ಯೂಟ್ಯೂಬ್ ಅಲ್ಲಿ ಪ್ರೈವೇಟ್. ಇದೇ ನಿಮ್ಮ ಟಿವಿಲಿ ಬರುತ್ತೆ. ಇದು ಬಾಂಬೆದಲ್ಲಿ ಮಾಡಿದ್ದು. 3 ವೀಕ್ಸ್ ಶೂಟಿಂಗ್. 3 ವೀಕ್ಸ್ ಒಂದೊಂದು ಸೆಟಪ್ ಇದೆಲ್ಲ. Welcome to the tribe. Stay on. 2 ಥರ, ಒಂದು ವಾಯ್ಸ್ ಓವರ್ ವರ್ಕ್, ಒಂದು ಮ್ಯೂಸಿಕ್ ವರ್ಕ್. ಇದು ವಾಯ್ಸ್ ಓವರ್ ವರ್ಕ್. ಇದು ವಾಯ್ಸ್ ಓವರ್ ತగ్గಟ್ಟಾಗೆ ನಾವು ಕ್ಲಿಪ್ಸ್ ಶೂಟ್ ಮಾಡ್ತೀವಿ. ಡೈಲಾಗ್ ತగ్గಟ್ಟಾಗೆ ಮೂವಿ ಶೂಟ್ ಮಾಡ್ತಾರಲ್ಲ. ಇವಾಗ ಎಮೋಷನಲ್ ಶೂಟ್ ಆದರೆ ನಾವು ಇವ್ರಿಗೆ ಎಮೋಷನಲ್ ಆಗುತ್ತೆ ಡೈಲಾಗ್, ಸಾಂಗ್ ಆದರೆ ಮ್ಯೂಸಿಕ್ ಆಗುತ್ತೆ, ಡ್ಯಾನ್ಸ್ ಅಷ್ಟೇ. ಇವಾಗ ಈ ಕಾನ್ಸೆಪ್ಟ್ ಎಲ್ಲ ನಿಮ್ದೇ ಇರುತ್ತೆ, ಅವ್ರು ಹೇಳ್ತಾರ ನಮ್ಗೆ ಈ ತರ ಕೇಳ್ತಾರೆ ನಮಗೆ ಫಸ್ಟು ಐಡಿಯಾಸ್ ಹೇಳಿ, ನಾವೊಂದು ಕಾನ್ಸೆಪ್ಟ್ ರೆಡಿ ಮಾಡ್ತೀವಿ. ಕಾನ್ಸೆಪ್ಟ್ ಪ್ರೆಸೆಂಟೇಷನ್ ಇಷ್ಟ ಆಯ್ತು ಇಷ್ಟ ಅಂತ ಮತ್ತೆ ನಾವೇ ಮಾಡ್ತೀವಿ. ಅವರು ಅವಾಗ ಇನ್ಪುಟ್ಸ್ ಕೊಡ್ತಾರೆ, ಓಕೆ ಇದರಲ್ಲಿ ಸ್ವಲ್ಪ ಹಿಂಗೆ ಮಾಡ್ಬೋದು. ಇದೆಲ್ಲ ಪ್ರಾಜೆಕ್ಟ್ಸು ಪ್ರೀಮಿಯರ್ ಪ್ರೋ ಮಾಡಿ ಒಂದು ಪ್ರಾಜೆಕ್ಟ್ ಓಪನ್ ಮಾಡ್ತೀವಿ. ಮ್ಯಾಕ್ಬುಕ್ ಏನಾದರೂ ಸ್ಪೀಡ್ ಇರುತ್ತೆ, ಅದಕ್ಕೋಸ್ಕರ ನಾನು ಫಸ್ಟ್ ಇದೇ ಯೂಸ್ ಮಾಡ್ತಾ ಇದ್ದೆ, ವಿಂಡೋಸ್. ಆಮೇಲೆ ನಮ್ಮ ಫಸ್ಟ್ ಪ್ರಾಜೆಕ್ಟ್ ಏನು ಪ್ರಾಜೆಕ್ಟ್ ಸುಶಿ ಪ್ರಾಜೆಕ್ಟ್. ಸಾರಿ ಸ್ಪೆಲ್ಲಿಂಗ್ ಸುಶಿ SU ಆಗ್ತಾರೆ ಅವರು. SS ಹೊಡೆದ್ರೆ ಬರಲ್ಲ. ಡಬಲ್ ಐಯಾ? ಸಾರಿ ಸುಶಿ. ಓಕೆ, ಸುಶಿ ಪ್ರಾಜೆಕ್ಟ್ ಪ್ರೀಮಿಯರ್ ಪ್ರೋನ ಇದೆ. ಸೊ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಓಕೆ. ಇದು ನೀವೇನ ಬೇಸಿಕ್ ಎಡಿಟಿಂಗ್ ಕಲಿಬೇಕು ಅಂದ್ರೆ ಇಲ್ಲಿಂದ ಚೂಸ್ ಮಾಡಬೇಕು ಪಾರ್ಟ್ಸ್. ಓಕೆ ಓಕೆ. ಅಲ್ಲ ಟೆಂಪ್ಲೇಟ್ಸ್ ಎಲ್ಲ ಅವ್ರು ಜಸ್ಟ್ ಕಟ್ಸ್ ಫ್ರೀ ಕಟ್ಸ್ ಇದು ಕಲಿಬೇಕಾದ್ರೆ ಮಾತ್ರ. ನಾವೆಲ್ಲ ಡೈರೆಕ್ಟ್ ಎಡಿಟ್ ಸೈಟ್ ಅಲ್ಲ, ಇದು ಇದು ಮೇನ್. ನೀವು ಇವಾಗ ವಾಯ್ಸ್ ಓವರ್ ಮಾಡ್ತೀರಲ್ಲ, ಫ್ರೀ ಹ್ಯಾಂಡ್ ಯೂಸ್ ಮಾಡ್ಬೋದು. ಇವಾಗ ಔಟ್ಸೈಡ್ ಹೋದಾಗ ನೀವು ಫ್ರೀಯಾಗಿ ಅಂದರೆ ಡಿಸ್ಟರ್ಬೆನ್ಸ್ ಇರುತ್ತೆ, ಟ್ರಾಫಿಕ್. ಅಡಾಬ್ ಆಂಬಿಯನ್ಸ್ ಫ್ರೀ ಇದು. ಅಡಾಬ್ ಆಂಬಿಯನ್ಸ್ ಇವಾಗ ಏನೋ ಟ್ರಾಫಿಕ್ ಏನೋ ಸೌಂಡ್ ಮಾಡಿ ಜಸ್ಟ್ ಈಗ ಡ್ರ್ಯಾಗ್ ಮಾಡಿ ಹಾಕಿದ್ರೆ ಕ್ಲೀನಾಗಿ ಬರುತ್ತೆ. ಫ್ರೀ ಇದು ಟೋಟಲ್ ಫ್ರೀ. ಬಟ್ ಇಷ್ಟು ಸೆಕೆಂಡ್ಸ್ ಮಾತ್ರ ಅಷ್ಟೇ. 30 ಮಿನಿಟ್ಸ್ವರೆಗೂ 30 ಮಿನಿಟ್ಸ್ ಸಾಕಲ್ಲ. ನಾವೊಂದು ಪಾಡ್ಕಾಸ್ಟ್ ಮಾಡ್ತೀವಿ 3 hours 4 hours ಕಂಟಿನ್ಯೂಸ್. ಅವಕ್ಕೆಲ್ಲ ನಾವು ಅದಕ್ಕೆ ಬೈ ಮಾಡಿರೋದು ನಾನೆಲ್ಲ. ಸೊ ಅದಕ್ಕೆ ನೀವು ಮಾಡೋದೇ 2-3 minutes, ಮೋರ್ ದೆನ್ ಎನಫ್ ಅಲ್ಲ, ಈಸಿ. ಇಲ್ಲಿ ಚೂಸ್ ಮಾಡ್ಬೋದು ಒಂದ್ಸಲ ನೋಡಿ. ಈ ಥರ ಬೇಸ್ ಅಂಡ್ ಟೋಲ್ ಇದಾವೆ. ನೀವು ಇದನ್ನೆಲ್ಲ ಕಳಿದ್ರೆ ನನಗಿನ್ನ ಪ್ರೋ ಆಗ್ಬೋದು ನೀವು. ಓಕೆನಾ? ಇನ್ನು ಪ್ರಿಫರ್ ಮಾಡ್ತಾರೆ ಅನ್ಸುತ್ತೆ ಅಡಾಬಿ ಇಸ್ ದ ಬೆಸ್ಟ್. ಸುಮ್ಮನೆ ಡ್ರ್ಯಾಗ್ ಮಾಡಿ ಹಾಕೋದೇ ಸಾಕು. ನೀವು ಜಸ್ಟ್ ತಗೊಂಡಿಲ್ಲ ಹಾಕಿ ಅದು ಕೆಲಸ ಅದು ಮಾಡುತ್ತೆ. ಆಟೋಮೆಟಿಕ್ ಕ್ಲೀನಾಗಿ ಏನು ಕೆಲಸ ಅಲ್ಲ. ನಿಮ್ಮ ವಾಯ್ಸ್ ಮಾತ್ರ ವಾಯ್ಸ್ ಚೇಂಜ್ ಆಗಲ್ಲ, ಏನು ಚೇಂಜ್ ಆಗಲ್ಲ. ಅಲ್ಲಿ ಆಪ್ಷನ್ ಬರುತ್ತೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು. ನೀವು ವಾಲ್ಯೂಮ್ V1 V2 ಅಂದರೆ ವಾಲ್ಯೂಮ್ 1 ಮಾಡಿ, ವಿಡಿಯೋ 2 ವಿಡಿಯೋ 3 ಆಡಿಯೋಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು.
ಫ್ರೀ ಟೂಲ್ ಈ ಥರ ಬೇಸನ್ ಟೂಲ್ಸ್ ಇದೆ. ಆಡೋ ಪ್ರೀಮಿಯರ್ ಬಂದು ನೀವು ಇಲ್ಲಿ ಇಂಪೋರ್ಟ್ ಮಾಡ್ಬೋದು ಫೈಲ್ಸ್ ಎಲ್ಲ. ಒಂದು ಫಸ್ಟ್ ಇವತ್ತು ಏನು ನೆಕ್ಸಸ್ ಮಾಲ್ ಬಂದಿದೆ, ನೆಕ್ಸಸ್ ಅಂತ ಹಾಕಿ ಫೋಲ್ಡು ಇಲ್ಲೆಲ್ಲ ಸೇಮ್ ನಿಮ್ಮ ಥರನೇ ಖರ್ಚಿಲ್ಲ ಹಾಕೋದು, ಓಕೆ ವಿಡಿಯೋ ಕ್ಲಿಪ್ಸು, ಮತ್ತು ನಾವು ಮಾಡೋ ನೋಡಿ ಇದೆಲ್ಲ ಎಫೆಕ್ಟ್ಸು ಓಕೆ ನೋಡಿ ಹಿಂಗಿರುತ್ತೆ. ಇವೆಲ್ಲ ಟೂಲ್ಸು ಇವೆಲ್ಲ ಬೈ ಮಾಡ್ತೀವಿ ನಾವು. ಬೈ ಇವೆಲ್ಲ ಟೂಲ್ಸ್ ಇದೆಲ್ಲ ಹೌದೌದು. ಓಕೆನಾ, ಇದೆಲ್ಲ ಬೈ ಮಾಡ್ತೀವಿ. ಅವ್ರು ರೆಟ್ರೋ ಫೀಲ್ ಬೇಕು ಅಂದ್ರೆ ರೆಟ್ರೋ ಫೀಲ್ ತರಬೇಕಂದ್ರೆ ರೆಟ್ರೋ ಕ್ಯಾಮ್ರಾ ಸಿಗಲ್ಲ. ಹೌದು. ಸೊ ಆ ಟೈಮಲ್ಲಿ ನಾವು ಇದೆಲ್ಲ ಬೈ ಮಾಡ್ತೀವಿ. ಇದೆಲ್ಲ ಫಿಲ್ಟರ್ಸ್ ಫಿಲ್ಟರ್ಸ್ ಬೇಜಾನಿದೆ, ಮೇಂಟೈನ್ ಪೇಡ್ ಮಾಡಿದ್ರೆ ಮಾತ್ರ ಆ ಥರದ್ದೆಲ್ಲ ಸಿಗುತ್ತೆ. ಒಂದ್ಸಲ ಇಂಪೋರ್ಟ್ ಮಾಡಿದ್ರೆ ಟೈಮ್ ಲೈನ್ ಇರುತ್ತೆ ನೋಡಿ. ಇದು ಸೌಂಡ್ ಮ್ಯೂಸಿಕ್, ಇದು ಓಕೆ ಫುಲ್ ಇದು ಮ್ಯೂಸಿಕ್ ಹಾ. ಜಸ್ಟ್ ಸಿಂಪಲ್. ಇದೆಲ್ಲ ಸೌಂಡ್ ಓಕೆನಾ. ಇದೆಲ್ಲ ಕಟ್ಸ್, ಇದೆಲ್ಲ ಕೀಸ್, ಇದೆಲ್ಲ Keys. ಶಾರ್ಟ್ ಕಟ್ಸ್ ಇದೆಲ್ಲ. ನೋಡಿ ಹಿಂಗಿದೆ. ನಾನು ಹಂಗೆ ನಿಮ್ಮಂಥದ್ದು ಯೂಟ್ಯೂಬಲ್ಲಿ ನಾನು ಹಂಗೆ ಕಲ್ತೆ ಕ್ಲಾಸಸ್ ಕ್ಲಾಸ್ ಹಿಂಗಿರೋದು. ಇದು ವಿಂಟೇಜ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದು ನಾನು 90s ಲೆನ್ಸಸ್ ಅವರಲ್ಲಿ ಹಿಂಗೆ ಮಾಡ್ತೀನಿ. ಯಾಕಂದ್ರೆ ಅವರು ರೆಫರೆನ್ಸ್ ನೋಡ್ಸಿರ್ತಾರೆ ಈ ಥರ ಬೇಕು ಅಂತ. ಇದು ಹ್ಯಾಂಡಿ ಕ್ಯಾಮಲ್ಲಿ ಶೂಟ್ ಮಾಡ್ಬೋದು. ಇದೊಂದು ಬ್ರ್ಯಾಂಡು. ನೀವು ನೋಡಿರೋ ರೇಟಿಂಗ್ಸ್ ಬೇರೆ, ನಾವು ಮಾಡೋ ರೇಟಿಂಗ್ಸ್ ಬೇರೆ. ಎಷ್ಟಿರುತ್ತೆ ಇಲ್ಲೇನಾಗುತ್ತೆ ಗೊತ್ತಾ, ತಪ್ಪು ತಿಳ್ಕೊಬೇಡಿ. ಇಲ್ಲೇ ನಾನು ಹೇಳ್ತಿರೋದು ಇಲ್ಲೇನಾಗುತ್ತಂದ್ರೆ ಎಡಿಟಿಂಗ್ ಅನ್ನೋದು ಈಸಿ ಅನ್ಕೊಂಡ್ಬಿಡ್ತಾರೆ. ಹೌದೌದು. ಹಂಗೆ ದಟ್ ಈಸಿ. ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು ನಾನು? 9 ಇಯರ್ಸ್. ನಾನು ಕಲ್ತಿದ್ದೆ ಅವಾಗ, ಮಾಡಿದ್ದೆ ಅವಾಗ, ಪೊಸಿಷನ್ ಬಂದಿದ್ದೆ. ಫೋನ್ ಇಟ್ಟಿದ್ದವರೆಲ್ಲರೂ ಕ್ಯಾಮ್ರಾಮೇನು, ರೀಲ್ ಮಾಡಿದ್ದವರೆಲ್ಲರೂ ಎಡಿಟರ್ಸ್. ನಾನು ಇದೀನಿ ಲಾಸ್ಟಲ್ಲಿ ಎಷ್ಟೊಂದು ಸುಮ್ಮನೆ ಆಗ್ತದೆ. ಹೌದಾ? ಇದಾ ಒಂದು ಫ್ಲಾಟಲ್ಲಿ ಶೂಟ್ ಮಾಡಿದ್ದು ನಿಮ್ಮ ಫ್ರೆಂಡ್ ಬ್ರ್ಯಾಂಡ್ ಓಕೆ ಕ್ಲಾತಿಂಗ್ ಲಾಂಚ್ ಮಾಡಿದೆ. ನೀವು ವಿಡಿಯೋಗ್ರಫಿನೂ ನೀವು ವಿಡಿಯೋ ನಾನು ಅದೇ ಹೇಳ್ತೀನಿ. ನಂದೇನು ಗೊತ್ತಾ, ನನ್ನ ಹತ್ರ ಬರೋರೆಲ್ಲರೂ ನಾನು ಮಾಡಿ ಶೂಟ್ ನಾನೇ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಇವಾಗ ಈಗ ಕಟ್ಸ್ಕೊಡ್ತೀನಿ, ಎಡಿಟಿಂಗ್ ಮಾಡಿ ನೋಡ್ತೀನಿ. ಯಾಕಂದರೆ ನಾನು ಮಾಡಬೇಕಾದ್ರೆ ನಾನು ಅನ್ಕೊಳ್ತೀನಿ ಹಿಂಗೆ ಮಾಡಬೇಕು, ಹಿಂಗೆ ಕೊಡಬೇಕು. ಸೊ ಅದಕ್ಕೆ ನನ್ನ ಹತ್ರ ಬರ್ತಾರೆ. ನೀವು ನನ್ನ ಹತ್ರ ಬಂದು ನಿಂದೇ ಬೇಕು, ನಾನು ಶೂಟ್ ಮಾಡಿದ್ರು ನೀವು ನೀವು ಕೊಟ್ಟು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಎಡಿಟಿಂಗ್ ನಾನು ಅಲ್ಲೇ ಮಾಡಿಬಿಡ್ತೀನಿ ಶೂಟಿಂಗಲ್ಲ. ಸೊ ಅದಕ್ಕೆ ಎಲ್ಲರೂ ಹಂಗೆ ಮಾಡ್ತಾರೆ. ಇದೆಲ್ಲ ಟೈಮ್ ಲೈನು, ಇದು ಲೇಯರ್ಸು, ಇದು ಕಲರ್ ಗ್ರೇಡಿಂಗು, ಇದು ಎಫೆಕ್ಟ್ಸ್, ಗ್ರೈನ್ಸ್. ಓಕೆ ನೋಡಿ ಗ್ರೈನ್ಸ್ ಅಂತ ನೋಡಿ, ಹಳೇ ಫೀಲ್ ಬರುತ್ತದೆ ಹಳೆ ಕಾಲ. ಟಿವಿಯಲ್ಲಿ ಆ ಥರ. ಇದು ಕಲರ್ ಗ್ರೇಡಿಂಗ್. ಕಲರ್ ಗ್ರೇಡಿಂಗ್ ಟೂಲ್. ನೀವು ಕಲರ್ ಗ್ರೇಡಿಂಗ್ ಹೋಗ್ಬೇಕಂದ್ರೆ ಮತ್ತೆ ಅದಕ್ಕೆ ಬೇರೆ ಕಲರ್ಸ್ಗೆ ಹೋಗ್ಬೇಕು. ನೀವು ಕಲರ್ಸ್ಗೆ ಹೋದ್ರೆ ಇಷ್ಟೆಲ್ಲ ಇರುತ್ತೆ. ಇದು ಹೆಂಗ್ ಯೂಸ್ ಮಾಡೋದು ಕೂಡ ಗೊತ್ತಿಲ್ಲ ನಮ್ಗೆ. ಇಷ್ಟೆಲ್ಲ ಇರುತ್ತೆ. ಭಯ ಆಗ್ತದೆ. ಇದು ಸಿಂಪಲ್. ಇದು ಕಟ್ ಮಾಡೋಕ್ಕೆ, ಕಟ್ ಮಾಡಿ ವಿಡಿಯೋ ಮಾಡೋಕ್ಕೆ. ಇದಾದ್ಮೇಲೆ ಆಫ್ಟರ್ ಎಫೆಕ್ಟ್ಸ್, ವಿಜುವಲ್ಸ್, ಆಮೇಲೆ ಇಲಿಸ್ಟ್ರೇಟರ್ ಬಂದು ಗ್ರಾಫಿಕ್ಸ್, ಇಲ್ಲೇ ಲೇಟ್ರ್ ಅದೆಲ್ಲ ಬೇಡ. ಓಕೆನಾ? ಇನ್ನು ಬೇರೆ ಹಾಂ ಹಾಂ ಮತ್ತು ಇದನ್ನ ತೊಗೊಂಡ್ರೆ ಇನ್ನೊಂದೆಲ್ಲ ಆಗಬೇಕು. ಎಲಿಮೆಂಟಲ್ಲ ಅದೆಲ್ಲ ಇವಾಗ ಯಾವಾಗಾದ್ರೂ ಮಾಡಿ ಕರ್ಕೊಂಡು ಹೋಗಿ ಎಲ್ಲ ನಾನೆಲ್ಲಿಗೆ ಬರಲಿ. ಇವಾಗ ಜಸ್ಟ್ ಸೃಷ್ಟಿನ ಮೀಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಂದಿದ್ದು ಫುಲ್ ಖುಷಿ ಆಯ್ತು. ಅಯ್ಯೋ ಆ ಮಾತು ಆ ಸೃಷ್ಟಿಗೆ ಹೇಳಲಿಲ್ಲಲ್ಲೋ, ನಿಮ್ಮನ್ನು ಮೀಟ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು ಅಂತ.
ಇಲ್ಲಿಂದ ಅಷ್ಟೇ ಮೈಸೂರು ಸೇವ ಹಾ ಮೈಸೂರಿಗೆ ಹೋದಾಗ ಬಟ್ ಬಂದಿದ್ರೆ ಖುಷಿ ಅನಿಸ್ತು. ಈಗೇನು ಯಾವತ್ತೂ ಮರೆಯಕ್ಕಾಗಲ್ಲ. ಮರೆಯಕ್ಕಾಗ್ತದೆ. ಲೈಫಲ್ಲಿ ಒಂಥರ ಹೊಸದು ಕಣ. ಖುಷಿ ನನಗೆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತಾಳೆ ಇನ್ಸ್ಟಾಗ್ರಾಮ್ಗೆ. बड़े होकर के क्या बनोगे? दैत्य दानव ಶಶಿ ಅವ್ರನ್ನ ಮೀಟಾಗಿ ತುಂಬ ಖುಷಿ ಆಯಿತು. ಅಂತೂ ಇಂತೂ ಮನೆಗೆ ಸೇಫಾಗಿ ಬಂದ್ವಿ. ಓಕೆ, ಇಲ್ಲಿಗೆ ವ್ಲಾಗ್ ಎಂಡ್ ಆಗುತ್ತೆ. ಮತ್ತೆ ಸಿಗೋಣ.